ಜ್ಯೋತಿಷ್ಯಶಾಸ್ತ್ರದಲ್ಲಿ ತುಲಾರಾಶಿ ಅನ್ನು ಸಮತೋಲನ ಮತ್ತು ನ್ಯಾಯದ ಪ್ರತೀಕವಾಗಿ ಪರಿಗಣಿಸಲಾಗುತ್ತದೆ. ಈ ರಾಶಿಯ ಚಿಹ್ನೆ ತೂಕದ ತಟ್ಟೆ ಆಗಿದ್ದು, ಜೀವನದಲ್ಲಿ ಸಮಾನತೆ, ಶಾಂತಿ ಮತ್ತು ಸೌಂದರ್ಯವನ್ನು ಸೂಚಿಸುತ್ತದೆ. ತುಲಾರಾಶಿ ಶುಕ್ರಗ್ರಹದ ಅಧೀನದಲ್ಲಿದ್ದು, ಪ್ರೀತಿ, ಕಲೆ, ಸೌಂದರ್ಯ ಮತ್ತು ಸಂಬಂಧಗಳಿಗೆ ಹೆಚ್ಚು ಮಹತ್ವ ನೀಡುತ್ತದೆ. ನೀವು ತುಲಾರಾಶಿಯವರಾದರೆ ಇದನ್ನು ಪೂರ್ತಿಯಾಗಿ ಕೇಳಿ ಮತ್ತು ಇಂತಹ ಉಪಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಮಾಡುವ ವಿಡಿಯೋ ಬೇಗ ನಿಮಗೆ ತಲುಪುತ್ತದೆ. ತುಲಾರಾಶಿಗೆ ಸಂಬಂಧಿಸಿದ ಮುಖ್ಯ ನಕ್ಷತ್ರಗಳು ಚಿತ್ರ, ಸ್ವಾತಿ ಮತ್ತು ವಿಶಾಖ. ಚಿತ್ರ ನಕ್ಷತ್ರವು ಸೃಜನಶೀಲತೆ ಮತ್ತು ಆಕರ್ಷಣೆಯ ಸಂಕೇತವಾಗಿದೆ. ಈ ನಕ್ಷತ್ರದಲ್ಲಿ ಹುಟ್ಟಿದವರು ಕಲೆ ಮತ್ತು ಡಿಸೈನ್ಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಮತ್ತು ಆಕರ್ಷಕ ವ್ಯಕ್ತಿತ್ವ ಹೊಂದಿರುತ್ತಾರೆ. ಹೊಸ ಐಡಿಯಾಗಳನ್ನು ಹುಡುಕುವ ಸ್ವಭಾವ ಕೂಡ ಹೊಂದಿರುತ್ತಾರೆ. ಅದಲ್ಲದೆ ಇವರು ತಮ್ಮ ಪ್ರತಿಭೆಯಿಂದ ಸಮಾಜದಲ್ಲಿ ಗುರುತಿಸಿಕೊಳ್ಳುತ್ತಾರೆ. ಇನ್ನು ಸ್ವಾತಿ ನಕ್ಷತ್ರ ನೋಡೋಣ. ಸ್ವಾತಿ ನಕ್ಷತ್ರವು ಸ್ವಾತಂತ್ರ್ಯ ಮತ್ತು ಸ್ವಚ್ಛಂದತೆಯನ್ನು ಸೂಚಿಸುತ್ತದೆ. ಈ ನಕ್ಷತ್ರದವರು ಸ್ವತಂತ್ರವಾಗಿ ಬದುಕಲು ಇಷ್ಟಪಡುತ್ತಾರೆ. ಕಷ್ಟಗಳನ್ನು ತಾವೇ ಎದುರಿಸುವ ಶಕ್ತಿ ಪಡೆದುಕೊಂಡಿರುತ್ತಾರೆ. ಗಾಳಿಯಂತೆ ಚುರುಕಾದ ಮನಸ್ಸು ಹೊಂದಿರುತ್ತಾರೆ. ಇವರು ತಮ್ಮ ಜೀವನದ ದಾರಿಯನ್ನು ತಾವೇ ನಿರ್ಮಿಸಿಕೊಳ್ಳುತ್ತಾರೆ. ಇನ್ನು ವಿಶಾಖ ನಕ್ಷತ್ರ ನೋಡೋಣ. ವಿಶಾಖ ನಕ್ಷತ್ರವು ಗುರಿ ಮತ್ತು ಸಾಧನೆಗೆ ಪ್ರತೀಕ. ಈ ನಕ್ಷತ್ರದವರು ಗುರಿ ಸಾಧನೆಗೆ ಹೆಚ್ಚು ಒತ್ತು ಕೊಡುತ್ತಾರೆ. ಶ್ರಮ ಮತ್ತು ಹಠ ಸ್ವಭಾವವನ್ನು ಹೊಂದಿರುತ್ತಾರೆ. ಯಶಸ್ಸು ಪಡೆಯುವ ದೃಢನಿಶ್ಚಯ ಮಾಡಿರುತ್ತಾರೆ. ಇವರು ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡುತ್ತಾರೆ. ತುಲಾರಾಶಿಯವರ ಸ್ವಭಾವ ನೋಡೋಣ. ತುಲಾರಾಶಿಯವರು ಸಾಮಾನ್ಯವಾಗಿ ಮೃದುವಾದ ಮತ್ತು ಸ್ನೇಹಪರರಾಗಿರುತ್ತಾರೆ. ನ್ಯಾಯ ಮತ್ತು ಸಮತೋಲನವನ್ನು ಕಾಪಾಡುತ್ತಾರೆ. ಸಂಬಂಧಗಳನ್ನು ಗೌರವಿಸುತ್ತಾರೆ. ನಿರ್ಧಾರ ತೆಗೆದುಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವವರಾಗಿರುತ್ತಾರೆ. ಇವರು ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ಶಾಂತ ಸ್ವಭಾವವನ್ನು ಹೊಂದಿರುತ್ತಾರೆ. ಇನ್ನು ಉದ್ಯೋಗ ಮತ್ತು ಜೀವನ ನೋಡೋಣ. ತುಲಾರಾಶಿಯವರು ಈ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ವಿಯಾಗುತ್ತಾರೆ. ಕಲೆ, ಡಿಸೈನ್, ಫ್ಯಾಷನ್, ಕಾನೂನು ಮತ್ತು ನ್ಯಾಯ ಸಂಬಂಧಿತ ಕೆಲಸ, ಪಬ್ಲಿಕ್ ರಿಲೇಷನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಇವುಗಳಲ್ಲಿ ಬೇಗ ಯಶಸ್ಸನ್ನು ಕಾಣುತ್ತಾರೆ. ಇವರು ಜನರ ಜೊತೆ ಉತ್ತಮ ಸಂಬಂಧಗಳನ್ನು ನಿರ್ಮಿಸುವಲ್ಲಿ ನಿಪುಣರು. ಇವರ ಪ್ರೀತಿ ಮತ್ತು ಸಂಬಂಧಗಳು ನೋಡೋಣ. ತುಲಾರಾಶಿಯವರು ಪ್ರೀತಿಯಲ್ಲಿ ನಿಷ್ಠಾವಂತರಾಗಿರುತ್ತಾರೆ. ತಮ್ಮ ಸಂಗಾತಿಯನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ. ರೊಮ್ಯಾಂಟಿಕ್ ಸ್ವಭಾವ ಹೊಂದಿರುತ್ತಾರೆ. ಆದರೆ ಕೆಲವೊಮ್ಮೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ ಉಂಟಾಗಬಹುದು. ತುಲಾರಾಶಿ ನಕ್ಷತ್ರಗಳು ಜೀವನದಲ್ಲಿ ಸಮತೋಲನ, ಪ್ರೀತಿ ಮತ್ತು ಯಶಸ್ಸಿನ ದಾರಿಯನ್ನು ತೋರಿಸುತ್ತವೆ. ಚಿತ್ರ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರಗಳ ಗುಣಗಳು ವ್ಯಕ್ತಿಯ ಜೀವನವನ್ನು ವಿಭಿನ್ನ ರೀತಿಯಲ್ಲಿ ರೂಪಿಸುತ್ತವೆ. ಒಟ್ಟಿನಲ್ಲಿ ತುಲಾರಾಶಿಯವರು ಸೌಂದರ್ಯ, ನ್ಯಾಯ ಮತ್ತು ಪ್ರೀತಿಯ ಪ್ರತಿರೂಪ. ತುಲಾರಾಶಿಯವರು ಜೀವನದಲ್ಲಿ ಸಮತೋಲನ ಮತ್ತು ಶಾಂತಿಯನ್ನು ಬಯಸುವವರು. ಆದರೆ ಚಿತ್ರ, ಸ್ವಾತಿ, ವಿಶಾಖ ನಕ್ಷತ್ರಗಳ ಪ್ರಭಾವದಿಂದ ಕೆಲವು ಕಷ್ಟಗಳು ಎದುರಾಗುತ್ತವೆ. ಈಗ ಅವುಗಳ ಬಗ್ಗೆ ಹಾಗೂ ಪರಿಹಾರಗಳನ್ನು ವಿವರವಾಗಿ ನೋಡೋಣ. ತುಲಾರಾಶಿಯವರ ಪ್ರಮುಖ ಕಷ್ಟಗಳು: ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲಪಡುತ್ತಾರೆ. ತುಲಾರಾಶಿಯವರು ಯಾವ ವಿಷಯದಲ್ಲೂ ಎರಡೂ ಕಡೆ ತೂಕ ಹಾಕುತ್ತಾರೆ. ಇದರಿಂದ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಹೆಚ್ಚು ಯೋಚನೆ ಮಾಡುತ್ತಾರೆ. ಮನಸ್ಸಿನಲ್ಲಿ ಒತ್ತಡ ಮಾಡಿಕೊಳ್ಳುತ್ತಾರೆ. ಹೃದಯದಲ್ಲೇ ಸಮಸ್ಯೆ ಉಂಟಾಗುತ್ತದೆ. ಇವರು ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ. ಇದರ ಪರಿಣಾಮ ತಮ್ಮ ಭಾವನೆಗಳನ್ನು ತಡೆಯುವುದು, ಸಂಬಂಧಗಳಲ್ಲಿ ಅಸಮತೋಲನ ಉಂಟಾಗುವುದು, ಕೆಲವೊಮ್ಮೆ ನೋವು ಅನುಭವಿಸೋದು ಆಗಬಹುದು. ಸ್ವಾತಂತ್ರ್ಯ ವರ್ಸಸ್ ಜವಾಬ್ದಾರಿ. ಸ್ವಾತಿ ನಕ್ಷತ್ರದವರು ಸ್ವಾತಂತ್ರ್ಯವನ್ನು ಹೆಚ್ಚು ಇಷ್ಟಪಡುತ್ತಾರೆ. ಇದರ ಪರಿಣಾಮ ನಿರಂತರತೆ ಕೊರತೆ ಉಂಟಾಗುತ್ತದೆ. ಕೆಲಸಗಳನ್ನು ಮಧ್ಯದಲ್ಲೇ ಬಿಡುತ್ತಾರೆ. ಗುರಿ ಒತ್ತಡ ಒಳಗಾಗುತ್ತಾರೆ. ವಿಶಾಖ ನಕ್ಷತ್ರದವರು ಗುರಿ ಸಾಧನೆಗೆ ಹೆಚ್ಚು ಒತ್ತು ಕೊಡುತ್ತಾರೆ. ಇದರ ಪರಿಣಾಮ ಒತ್ತಡ, ಕೋಪ ಅಥವಾ ಅಸಹನೆ, ಮನಸ್ಸಿನ ಅಶಾಂತಿ. ಹೊರಗೆ ಶಾಂತಿ, ಆದರೆ ಒಳಗೆ ಗೊಂದಲ ಉಂಟಾಗುವ ಸಾಧ್ಯತೆ ಹೆಚ್ಚು. ತುಲಾರಾಶಿಯವರು ಹೊರಗೆ ಶಾಂತವಾಗಿರುತ್ತಾರೆ, ಆದರೆ ಒಳಗೆ ಆತಂಕಪಡುತ್ತಾರೆ. ನಿರ್ಧಾರ ಗೊಂದಲ ತೆಗೆದುಕೊಳ್ಳುತ್ತಾರೆ. ಆತ್ಮವಿಶ್ವಾಸ ಕುಂಠಿತವಾಗುತ್ತದೆ. ತುಲಾರಾಶಿ ಪರಿಣಾಮಕಾರಿ ಪರಿಹಾರಗಳು: ಮನಸ್ಸಿನ ಶಾಂತಿ ಸಾಧನೆ ಮಾಡಬೇಕು. ಪ್ರತಿದಿನ ಧ್ಯಾನ ಮಾಡಿ, ಪ್ರಾಣಾಯಾಮ ಅಭ್ಯಾಸ ಮಾಡಿ. ಇದು ನಿಮ್ಮ ಓವರ್ ಥಿಂಕಿಂಗ್ ಕಡಿಮೆ ಮಾಡುತ್ತದೆ. ಚಿಕ್ಕ ನಿರ್ಧಾರಗಳಿಂದ ಆರಂಭಿಸಿ. ಸಣ್ಣ ವಿಷಯಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಅಭ್ಯಾಸ. ನಿಮ್ಮ ಮನಸ್ಸಿನ ಮಾತು ಕೇಳಿ. ನಿಧಾನವಾಗಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಶುಕ್ರಗ್ರಹ ಶಕ್ತಿಗಾಗಿ
ತುಲಾರಾಶಿಯ ಅಧಿಪತಿ ಶುಕ್ರ. ಪರಿಹಾರ: ಶುಕ್ರವಾರ ಉಪವಾಸ. ಓಂ ಶುಕ್ರಾಯ ನಮಃ ಮಂತ್ರಜಪ ಮಾಡಿ. ಬಿಳಿ ಬಣ್ಣದ ವಸ್ತು ದಾನ ಮಾಡಿ. ನಿಮ್ಮನ್ನು ಪ್ರೀತಿಸಿಕೊಳ್ಳಿ. ಎಲ್ಲರನ್ನೂ ಸಂತೋಷಪಡಿಸುವುದರ ಬದಲು ನಿಮ್ಮ ಸಂತೋಷಕ್ಕೂ ಮಹತ್ವ ನೀಡಿ. ನೋ ಹೇಳುವ ಅಭ್ಯಾಸ ಬೆಳೆಸಿಕೊಳ್ಳಿ. ನೈಸರ್ಗಿಕ ಸಂಪರ್ಕ. ಗಾಳಿ, ಪ್ರಕೃತಿ ಜೊತೆ ಸಮಯ ಕಳೆಯಿರಿ. ಬೆಳಿಗ್ಗೆ ನಡೆದು ಬನ್ನಿ. ಇದು ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಗುರಿ ನಿಯಂತ್ರಣ ಮಾಡಿ. ದೊಡ್ಡ ಗುರಿಗಳನ್ನು ಸಣ್ಣ ಹಂತಗಳಲ್ಲಿ ವಿಭಜಿಸಿ. ಒತ್ತಡ ಕಡಿಮೆ ಮಾಡಿಕೊಳ್ಳಿ. ತುಲಾರಾಶಿಯವರ ಕಷ್ಟಗಳು ಅವರ ಅತಿ ಯೋಜನೆ ಮತ್ತು ಸಮತೋಲನ ಹುಡುಕುವ ಗುಣದಿಂದ ಬರುತ್ತವೆ. ಆದರೆ ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಸಮತೋಲನ, ಉತ್ತಮ ಸಂಬಂಧ, ಯಶಸ್ಸು ಎಲ್ಲವೂ ಸಾಧ್ಯ.